ಸೊ ಟೀ ಕುಡಿಯೋರಾದ್ರೆ ಟೀ ಕುಡೀರಿ, ಇಲ್ಲ ಫ್ರಾಂಚೈಸಿ ತಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಮಾಡಿ. ಶ್ರಾವಣದಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಮ್ಮ ಪುಷ್ಪನ್ಗೆ ಮದುವೆಗೆ ಒಂದು ಹೆಣ್ಣು ಹುಡ್ಕೋಣ ಅಂತ ಮೈಸೂರಿಂದ ಬೆಂಗಳೂರಿನ ನ್ಯೂ ಬೆಲ್ ರೋಡ್ ವರ್ಗೂ ಸುತ್ತಾಯ್ತು. ಪುಷ್ಪನ್ಗೆ ಪುಷ್ಪವತಿ ಸಿಕ್ಕಿದ್ರ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ. ಬಾಯಿ ಒಣಗ್ತೈತೆ, ಒಂದ್ ಲೋಟ ನೀರ್ ಕುಡ್ದು ಒಂದ್ ಒಳ್ಳೆ ಟೀ ಕುಡಿಯೋ ಬನ್ನಿ. ಬೆಂಗಳೂರಿನ ನ್ಯೂ ಬೆಲ್ ರೋಡ್ ಅಲ್ಲಿ ಒಂದು ಸೂಪರ್ ಟೀ ಕುಡಿಸ್ತೀನಿ ಅಂತ ಬೇರೆ ಕರ್ಕೊಂಡ್ ಬರ್ತಾವನೆ. ಹುಡುಗಿ ಸಿಕ್ಕುತ್ತೋ ಬಿಡುತ್ತೋ ನಮ್ಮ ಪುಷ್ಪ ಮಾತ್ರ ನಿತ್ಯ ಮದುವೆ ಗಂಡು. ಟೀ ಆರ್ಡರ್ ಮಾಡಾಯ್ತು, ಟೀ ರೆಡಿ ಇದೆಯಂತೆ, ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳುವ. ಚಾಯ್ ಥಿಯರಿ ಅನ್ನೋ ಒಂದು ಕೆಫೆಲಿ ಟೀನ ಆರ್ಡರ್ ಮಾಡಿರೋದು. ಥ್ಯಾಂಕ್ ಯು. ತಗಪ್ಪ ನಿಮ್ದು ಲೆಮನ್ ಟೀ. ಮದುವೆ ಗಂಡು ನೀನು ಲೆಮನ್ ಟೀನೇ ಕುಡಿ. ಅದಕ್ಕೆ ಮದುವೆಗೆ ಸೊ ನಮ್ಗೆಲ್ಲ ಆಗೋಗೈತೆ. ಸೊ ಅದಕ್ಕೆ ನಾರ್ಮಲ್ ಟೀ ತಗೊಂಡಿದ್ವಿ, ಹೆಂಗೈತೆ ಅಂತ ನೋಡ್ತೀನಿ. ಸೊ ಬೆಂಗಳೂರಲ್ಲಿ ಹಿಂಗೆ ಚಿಕ್ಕ ಪುಟ್ಟ ಜಾಗಗಳಲ್ಲೇ ಏನೇನೋ ಬಿಸ್ನೆಸ್ಗಳು ಮಾಡ್ಬಿಡ್ತಾರೆ. ಸೊ ಟೀ ಹೆಂಗೈತೆ ಅಂತ ನೋಡವ, ಟೇಸ್ಟ್ ಹೆಂಗೈತೆ ಅಂತ. ಜಿಂಜರ್ ಟೀ ಹೇಳಿದ್ವಿ, ಕ್ಲಾಸಿಕ್ ಜಿಂಜರ್ ಟೀ ಚೆನ್ನಾಗೈತೆ, ಸಖತ್ತೈತೆ. ಕುತ್ಕೊಳವ ನೋಡಿ, ಚೆನ್ನಾಗೈತೆ. ಪುಷ್ಪ ಟೀ ಕೊಟ್ಟಿದ್ಯಾ? ಯಾವ್ದೋ ಚಾಯ್ ಟೀಯಲ್ಲಿ ಬಾ ಕುಡ್ಕೊಂಡು ಮಾತಾಡವ. ಲೆಮನ್ ಟೀ ಎತ್ಕೊಬಿಡು ನೀನು, ಡಯಟ್ ಆರೋಗ್ಯಕ್ಕೆ ಒಳ್ಳೆ ಟೀ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೆಲ್ಲ ಸಿಗುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಜಸ್ಟ್ ಒಂದು ಟೀ ಟೇಸ್ಟ್ ಮಾಡವ ಅಂತ ಬಂದಿದ್ದು. ಎಷ್ಟು ಸೂಪರ್ ಆಗಿದೆ ಗೊತ್ತಾ ಟೀ, ಸಕ್ಕತ್ತಾಗಿದೆ. ಆ ಟೀ ಪುಡಿ ಎಲ್ಲಿಂದ ತರಿಸೋರೆ ಅಂತ ಗೊತ್ತಿಲ್ಲ. ಸೂಪರ್ ಆಗಿದೆ. ಸರ್ ಎಲ್ಲಿಂದ ತರಿಸ್ತೀರಾ ಸರ್ ಇಟ್ಟು ಸೊಪ್ಪು? ನಮ್ಗೆ ಸಿಗದೇ ಇಲ್ವಲ್ಲ ಸರ್ ಈ ತರದ್ದೆಲ್ಲ. ಇಲ್ಲ, ಇದು ಆಕ್ಚುಲ್ ಆಗಿ ನಾವು ಡಾರ್ಜಿಲಿಂಗ್ ಇಂದ ತರಿಸ್ಕೊಳ್ಳೋದು. ಪ್ರೀಮಿಯರ್ ಇದು ನಮ್ದೇ ಓನ್ ಬ್ರ್ಯಾಂಡ್ ಇದೆ ಇದು. ಓಕೆ. ನಾವು ಇದು ಟೀ ಪೌಡರ್ ಸೇಲು ಮಾಡ್ತೀವಿ. ಪ್ಲಸ್ ಇಲ್ಲಿ ನಮ್ದು ವೆರೈಟೀಸ್ ಇದೆ. ದೇಸಿ ಚಾಯ್, ಜಿಂಜರ್ ಚಾಯ್ ಮಸಾಲಾ, ಜಿಂಜರ್ ಮಸಾಲಾ, ಜಿಂಜರ್ ಎಲೈಚಿ, ಆಮೇಲೆ ಬ್ಲಾಕ್ ಟೀ, ಆಮೇಲೆ ಹೇಸಲ್ನಟ್ ಟೀ, ಈ ತರ ಸುಮಾರು ಬ್ರ್ಯಾಂಡ್ಗಳಿದೆ. ಓಕೆ ಓಕೆ ಓಕೆ. ಸರ್ ಒಂದ್ ಡೌಟ್ ಐತೆ, ಟೀ ಸೊಪ್ನ ಮಾರ್ತೀರಾ ನೀವು? ನಮ್ಗೆ ಕೊಡ್ತೀರಾ ಟೀ ಸೊಪ್ಪು? ಟೀ ಸೊಪ್ಪು ಕೊಡ್ತೀರಾ? ಟೀನೂ ಕೊಡ್ತೀರಾ, ಟೀ ಸೊಪ್ಪು ಕೊಡ್ತೀರಾ ಬೇಕು ಅಂದ್ರೆ? ಸೂಪರ್ ಸೂಪರ್ ಸರ್. ಓಕೆ ಸರ್, ಈ ಟೀನ ಕುಡಿಬೇಕು ಅಂತಂದ್ರೆ ಎಲ್ಲಿ ಬರ್ಬೇಕು ಅಂತ ನೀವು ಹೇಳ್ಬಿಡಿ ಸರ್. ನನಗಂತೂ ಬೆಂಗಳೂರಲ್ಲಿ ಅಡ್ರೆಸ್ ಗೊತ್ತಿಲ್ಲ, ನಾವೇನೋ ಇಲ್ಲಿ ಕೆಲಸದ ಮೇಲೆ ಬಂದಿದ್ವಿ, ಹಂಗಾಗಿ ಗೊತ್ತಾಯ್ತು. ನ್ಯೂ BL ರೋಡ್ ಮಯೂರಿ ಸಿಗ್ನಲ್ ಹತ್ರ ಇರೋದು ನಮ್ದು ಔಟ್ಲೆಟ್. ಹಾ ಸರ್. ನಾವಿವಾಗ ಫ್ರಾಂಚೈಸಿಸ್ ಪ್ಲಾನ್ ಮಾಡ್ತಾ ಇದೀವಿ. ನಾವು ಫ್ರಾಂಚೈಸಿನೂ ಕೊಡ್ತಾ ಇದ್ದಾರೆ. ಈ ಟೀ ಕೊಟ್ಬಿಟ್ರೆ ಸರ್ ಫ್ರಾಂಚೈಸಿ ನುಗ್ಗಾಡ್ಬಿಡ್ತಾರೆ. ಟೇಸ್ಟ್ ನೋಡಿ ಸ್ನೇಹಿತರೆ, ಗೊತ್ತಾಗ್ಬಿಡುತ್ತೆ. ಸೊ ಟೀ ಸೊಪ್ ನಾನು ಇವಾಗ ಮನೆಗೆ ತಗೊಂಡು ಹೋಗ್ತೀನಿ ಸರ್. ನನಗೂ ಒಂದು ಅರ್ಧ ಕೆಜಿ ಕೊಡಿ. ನೀವು ತಗೋಬೇಕಿದು, ನೀವು ಟ್ರೈ ಮಾಡಿ ನೀವು ಇದನ್ನ. ಓಕೆ ಸರ್. ಯು ವಿಲ್ ಗೆಟ್ ವೆರಿ ಗುಡ್ ಇದು. ಓಕೆ ಓಕೆ. ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಓಪನ್ ಮಾಡಿರ್ತೀರಾ ಸರ್? ನಾವು ಮಾರ್ನಿಂಗ್ 9 ಇಂದ ಲೇಟ್ ನೈಟ್ 2 o'clock ವರ್ಗುನು ಇರ್ತೀವಿ ನಾವು. 2 o'clock ವರೆಗೂ ಇರ್ತೀರಾ ಸರ್? 2 o'clock ವರ್ಗು ನಮ್ದು ಔಟ್ಲೆಟ್ ಓಪನ್ ಇರುತ್ತೆ. ಓ ಬೆಂಗಳೂರು ಜನತೆಗಳೇ, ನೀವು ಬೆಲ್ ರೋಡ್ ಬಂದ್ಬಿಡಿ. 2 ಗಂಟೆವರೆಗೂ ನಿಮ್ ಟೀ ಶಾಪ್ ಓಪನ್ ಆಗಿರುತ್ತೆ. ಚಾಯ್ ಥಿಯರಿ ಅಂತಲ್ವಾ ಸರ್ ಹೆಸರು ಇದು? ಓಕೆ ಓಕೆ. ಓಪನ್ ಆಗುತ್ತೆ. ಜೊತೆಗೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆನೂ ಓಪನ್ ಆಗುತ್ತೆ. ಫ್ರಾಂಚೈಸಿ ಬೇರೆ ಕೊಡ್ತಾವ್ರಂತೆ. ಟೀ ಮಾತ್ರ ಸಕ್ಕದಾಗುತ್ತೆ ಸರ್. ಅಲ್ಲಿ ನಿಮ್ ಹಿಂದೆ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಸರ್, ಏನ್ ಬಾಕ್ಸ್ ಸರ್ ಅದು? ಸರ್ ಇದು ನಾವು ಟೀ ಪಾರ್ಸಲ್ ಕೊಡ್ತೀವಿ. ಓಕೆ ಸರ್. ವಿತ್ ಆನ್ಲೈನ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಇದೀವಿ ನಾವು. ಟೀನು ಪಾರ್ಸಲ್ ಕೊಡ್ತೀರಾ ಸರ್? ಹೌದು. ಬೆಂಗಳೂರವ್ರು ಏನೇನೆಲ್ಲ ಮಾಡ್ತೀರಾ ಗೊತ್ತಿಲ್ಲ ಸರ್ ನಮ್ಗೆ, ಮೈಸೂರವ್ರು ನಾವು. ಈ ಫ್ಲಾಸ್ಕ್ ಒಳಗಡೆ ನಾವು 500 ml ವರ್ಗುನು ಟೀ ಸಪ್ಲೈ ಕೊಡ್ತೀವಿ. ಇದಲ್ದೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇದೀವಿ. ಪ್ಲಸ್ ಅದಲ್ದೆ ನಾವು ಇಲ್ಲಿ ನಿಯರ್ ಬೈ 2 kilometers ಯಾವ್ದೇ ಆಫೀಸ್ ಇತ್ತಂದ್ರೂ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಲ್ಲ ಅಂತ ನಾವು ಟೀನ ಆಫೀಸ್ಗೆ ಡೆಲಿವರಿ ಕೊಡ್ತೀವಿ. ಆಫೀಸ್ಗೆ ಡೆಲಿವರಿ ಕೊಡ್ತೀರಾ ಸರ್? ಇದ್ರೊಳಗೆ ಟೀ ಹಾಕೊಂಡು ತಗೊಂಡೋಗಿ ಕೊಡ್ತೀರಾ ಸರ್? ಡೆಲಿವರಿ ಕೊಡ್ತೀರಾ? ಪ್ಲಾಸ್ಟಿಕ್ಸ್ಗೆಲ್ಲ ಏನು ಅವಶ್ಯಕತೆ ಇಲ್ಲ, ಇದ್ರೊಳಗಿದ್ರೆ ಬಿಸಿ ಆಗಿರುತ್ತೆ ಸರ್ ಟೀ? ಓಕೆ 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 ಓಕೆ. ನೋಡಿ ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಬೆಂಗಳೂರಲ್ಲಿ ಈ ತರದ ಒಂದು ಬಾಕ್ಸ್ ಗಳಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಟೀ ಡೆಲಿವರಿ ಎಲ್ಲ ಕೊಡ್ತಾರಂತೆ. ಒಂದು ಅರ್ಧ ಕೆಜಿ ಟೀ ಸೊಪ್ ತಗೊಂಡೋಗಿ ಮನೇಲಿ ಇಟ್ಕೊಂಡು ನಾನೇ ಸ್ಪೆಷಲ್ ಆಗಿ ಇಟ್ಕೊಂಡು ಟೀ ಮಾಡ್ಕೊಂಡು ಕುಡಿತೀನಿ. ಟೀ ಸೊಪ್ ಅಂತೂ ಅಷ್ಟು ಸೂಪರ್ ಆಗಿದೆ. ಟೀ ಪೌಡರ್ನ ಬೇಕು ಅಂದ್ರೆ ಇವ್ರ ನಂಬರ್ನು ಹಾಕಿರ್ತೀನಿ. ಸೊ ನೀವು ಟೀ ಪೌಡರ್ ಬೇಕು ಅಂದ್ರೆ ಅವ್ರು ಆರ್ಡರ್ ಮಾಡಿ. ಅದು ಹೆಂಗ್ ತಗೊಂಡೋಗ್ಬೇಕು ಅಂತ ನನಗೂ ಗೊತ್ತಿಲ್ಲ ಸರ್. ಏನು ಆನ್ಲೈನ್ ಅಲ್ಲಿ ಕಳ್ಸಿಕೊಡ್ತೀರಾ ಸರ್? ಆನ್ಲೈನ್ ಅಲ್ಲಿ ಕಳ್ಸಿಕೊಡ್ತೀರಾ? ಓಕೆ, ನಂಬರ್ ಹೇಳ್ಬಿಡಿ ಸರ್. ಹಾಗೆ 6366 333 444. ಓಕೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಡಿ. ಈ ಟೀನ ತರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಡಾರ್ಜಿಲಿಂಗ್ ಇಂದ ತರಿಸ್ತಾರಂತೆ ಡೈರೆಕ್ಟ್ ಆಗಿ. ಸೊ ಸಕ್ಕದಾಗಿರುತ್ತೆ ಸರ್. ಅದಲ್ಲದೆ ನಾವು ಸ್ಟೂಡೆಂಟ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ 15% ಕೊಡ್ತೀವಿ ನಾವು. ಈ ಎಷ್ಟೇ ಬಿಲ್ ಮಾಡಿರ್ತಾರ ಅವರು, ಅದಕ್ಕೆ ಸ್ಟೂಡೆಂಟ್ಸ್ ID ಕಾರ್ಡ್ ತೋರಿಸಿದ್ರೆ 15% ಡಿಸ್ಕೌಂಟ್ ಕೊಡ್ತೀವಿ ನಾವು. ಅದ್ರ ಜೊತೆಗೆ ಟೀ ಬಿಟ್ಟು ಬೇರೆ ಬೇರೆ ಏನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ? ತುಂಬಾ ಮೆನು ಇಟ್ಕೊಂಡಿದ್ದೀರಾ. ನಮ್ಮಲ್ಲಿ ಕಾಫಿ ಸಿಗುತ್ತೆ, ಕೋಲ್ಡ್ ಕಾಫಿ ಸಿಗುತ್ತೆ, ಕೋಲ್ಡ್ ಟೀ ಸಿಗುತ್ತೆ, ಬರ್ಗರು, ಆಮೇಲೆ ಸ್ಯಾಂಡ್ವಿಚ್, ಆಮೇಲೆ ಪಾಸ್ತಾ, ಆಮೇಲೆ ಈ ಶೇಕ್ಸ್ಗಳು. ಶೇಕ್ಸ್ಗಳಲ್ಲಿ ಸ್ಟ್ರಾಬೆರಿ ಶೇಕ್ಸು ಮತ್ತೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಮ್ಯಾಗಿ ಮತ್ತೆ ರೋಲ್ಸ್ಗಳು, ರ್ಯಾಪ್ಗಳು ಸಿಗುತ್ತೆ. ಓಕೆ ಸರ್, ಫ್ರಾಂಚೈಸಿ ಎಲ್ಲ ಮಾಡ್ತಂದ್ರೆ ಎಷ್ಟು ದೊಡ್ಡ ಕೌಂಟರ್ ಬೇಕು ಸರ್? ಸ್ಮಾಲ್ ಕೌಂಟರ್ ಇಂದ ದೊಡ್ಡ ಕೆಫೆ ವರ್ಗೂ ಮಾಡ್ಕೊಡ್ತೀರಾ ಹೇಗೆ ಸರ್? ಸರ್ ಇಟ್ಸ್ ಯಾವ ತರ ಅಂದ್ರೆ ಅವ್ರಿಗೆ ಯಾವ ತರ ಅನುಕೂಲ ಆ ಲೆಕ್ಕದಲ್ಲೇನೆ ಮಾಡ್ಕೊಡೋಣ ಅಂತ ಇರೋದು ನಮ್ದು. ಇಟ್ಸ್ ಅ ಸ್ಮಾಲ್ ಶಾಪ್ ಆಲ್ಸೋ, ನೋ ಪ್ರಾಬ್ಲಮ್. ಆಮೇಲೆ ಕಾಟ್ ಆಲ್ಸೋ ವಿ ವಿಲ್ ಗಿವ್ ದ ಫ್ರಾಂಚೈಸೀಸ್. ಅಂದ್ರೆ ಅವ್ರದ್ದು ಯಾವ ತರ ಇದೆ ಅದ್ರ ಮೇಲ್ಗಡೆ ನಾವು ವಿ ವಿಲ್ ಇಂಪ್ಲಿಮೆಂಟ್. ನಮ್ದು ರಾಯಲಿಟಿ ಅಂತ ಏನು ಇರೋದಿಲ್ಲ. ಅವ್ರಿಗೆ ಯಾವುದೇ ತರ ಸೌಲಭ್ಯ ಬೇಕು ಅಂದ್ರೂ ನಾವು ಮಾಡ್ಕೊಡ್ತೀವಿ. ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗು ಅಂಡ್ ಆಫ್ಲೈನ್ ಮಾರ್ಕೆಟಿಂಗು ಎಲ್ಲಾ ತರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ.
ಪ್ಲಸ್ ಇದು ವರ್ಕರ್ಸ್ ಏನಾದ್ರು ಇದು ಇಶ್ಯೂ ಇತ್ತಂದ್ರೂ ವಿ ವಿಲ್ ಸಾರ್ಟ್ ಔಟ್. ಸರ್ ಫ್ರಾಂಚೈಸಿ ಎಲ್ಲ ತಗೋತು ಅಂದ್ರೆ ಈ ತರ ಅದ್ಭುತವಾದ ಟೀನ ಎಲ್ಲರ ಕೈಲೂ ಮಾಡಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಗೀನಿಂಗ್ ಎಲ್ಲ ನೀವೇ ಕೊಡ್ತೀರಾ? 100% ಸರ್, ನಮ್ ಕಡೆಯಿಂದಾನೇ ಟ್ರೈನಿಂಗ್ ಇರುತ್ತೆ ಸ್ಟಾಫ್ಗೆ. ಒಂದು 15 to 20 ಡೇಸ್ ಟ್ರೈನಿಂಗ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ನಾವು ಇದು ಮಾಡ್ಕೊಡ್ತೀವಿ. ನಾವು ಯಾವ ಪ್ರಮಾಣದಲ್ಲಿ ಟೀ ಬರುತ್ತೆ, ಯಾವ ಪ್ರಮಾಣದಲ್ಲಿ ಟೀ ಪೌಡರ್ ಹಾಕ್ಬೇಕು, ಪ್ರತಿಯೊಂದನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಓಕೆ, ಟೀಗಳು ಬಿಟ್ಟು ನಿಮ್ದು ಏನೆಲ್ಲ ಸ್ಮೂತಿಗಳು ಹೇಳಿದ್ರಿ ಮತ್ತೆ ಸ್ಯಾಂಡ್ವಿಚ್ ಈ ತರದೆಲ್ಲ ಹೇಳಿದ್ರಲ್ಲ ಸರ್, ಅದಕ್ಕೂ ಟ್ರೈನಿಂಗ್ ಗಳಿಗೆಲ್ಲ ಕೊಡ್ತೀರಾ? ಎಲ್ಲ A to Z ಎವ್ರಿಥಿಂಗ್. ಫ್ರಾಂಚೈಸಿ ಓನರ್ ಅವ್ರು ಇನ್ವೆಸ್ಟ್ ಮಾಡೋ ಒಂದು ಜಾಗ ಹಾಕೊಂಡು ಅಂದ್ರೆ ಅವ್ರಿಗೆ ಏನೇನ್ ಬೇಕು ಎಲ್ಲಾ ತರ ಸಪೋರ್ಟ್ ಇರುತ್ತೆ ಸರ್. ಸೊ ಅನ್ಎಕ್ಸ್ಪೆಕ್ಟೆಡ್ ಬಂದು ಒಂದು ಒಳ್ಳೆ ಟೀ ಕುಡ್ದಾಯ್ತು, ಅದ್ರ ಜೊತೆಗೆ ಚಾಯ್ ಥಿಯರಿ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಶನ್ ತಗೊಂಡಾಯ್ತು. ನೀವೇನಾರ ಟೀ ಕುಡಿಬೇಕು ಅಂತಂದ್ರು ನ್ಯೂ ಬೆಲ್ ರೋಡ್ ಬರ್ಬೋದು. ಇಲ್ಲ ಅಂತಂದ್ರೆ ನೀವು ಫ್ರಾಂಚೈಸಿ ತಗೋಬೇಕು, ಒಂದು ಸಣ್ಣ ಶಾಪು ಇಲ್ಲ ದೊಡ್ಡ ಶಾಪ್ ಮಾಡ್ತೀನಿ ಅಂತಂದ್ರೆ ಸೊ ಅದಕ್ಕೂ ನಿಮ್ಗೆ ಏನ್ ಬೇಕು ಚಾಯ್ ಥಿಯರಿ ಅವರು ಸಂಪೂರ್ಣವಾದ ಇನ್ಫಾರ್ಮೇಶನ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ನೀವು ಬೇಕು ಅಕ್ಕಪಕ್ಕ ಇತ್ತು ಅಂದ್ರೆ ಸಬ್ಸ್ಕ್ರಿಪ್ಷನ್ ಬೇಕಾ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ, ಟೀ ಸೊಪ್ಪನ್ನು ಕೊಡ್ತಾರೆ. ಆ ಟೀ ಸೊಪ್ಪನ್ನ ಟೇಸ್ಟ್ ಮಾಡಿ ಅದ್ಭುತವಾಗೈತೆ, ಅದೇ ಸಖತ್ ಮಜಾ ಕೊಟ್ಬಿಡ್ತು. ಈ ವಿಡಿಯೋ ಮಾಡಕ್ ಅದೇ ಮೇನ್ ಉದ್ದೇಶ ಆಗಿತ್ತು. ಸೊ ಟೀ ಕುಡಿಯೋರಾದ್ರೆ ಟೀ ಕುಡೀರಿ, ಇಲ್ಲ ಫ್ರಾಂಚೈಸಿ ತಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಮಾಡಿ. ಅದ್ರ ಜೊತೆ ಕಾಂಟ್ಯಾಕ್ಟ್ ನಂಬರ್ ಅವರೇ ಕೊಟ್ಟಿದ್ದಾರೆ, ಸ್ಕ್ರೀನ್ ಅಲ್ಲೂ ಕಾಣಿಸ್ತಾ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಟೀ ಕುಡೀರಿ, ಇಲ್ಲ ಟೀ ಬಿಸ್ನೆಸ್ ಮಾಡ್ಕೊಂಡು ಸೂಪರ್ ಆಗಿರಿ. ಚಾಯ್ ಥಿಯರಿಯಲ್ಲಿ ಬರೀ ಟೀ ಮಾತ್ರ ಸಿಗಲ್ಲ ನೋಡಿ. ಬರ್ಗರು ಜಸ್ಟ್ ಒಂದು ವೆಜ್ ಬರ್ಗರ್ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ. ತುಂಬಾ ವೆರೈಟಿ ಇದೆ. ಅದ್ರ ಜೊತೆಗೆ ರೋಲ್ಸ್ಗಳಿದೆ, ಅದ್ರ ಜೊತೆಗೆ ಮ್ಯಾಗಿಗಳಿದೆ, ಪ್ಲೈನ್ ಮ್ಯಾಗಿ ಇದೆ, ಅದ್ರ ಜೊತೆಗೆ ಸ್ಮೂತಿ ಇದೆ, ಚಾಕ್ಲೇಟ್ ಇದೆ, ಮೊಜಿಟೋಗಳೆಲ್ಲ ಇದೆ. ಸೊ ಎಲ್ಲಾನು ಟ್ರೈ ಮಾಡ್ಬೋದು. ಆರಾಮಾಗಿ ಹಿಂದ್ಗಡೆ ಇಲ್ಲೇ ಸಿಟ್ಟಿಂಗ್ ಏರಿಯಾನು ಇದೆ. ಎಲ್ಲರೂ ಟೀ ಕಾಫಿ ಜ್ಯೂಸ್ ಅನ್ನ ಎಂಜಾಯ್ ಮಾಡ್ತಾರೆ ನಮ್ಮ ಹಿಂದ್ಗಡೆ ಕುತ್ಕೊಂಡು. ಸೊ ನೀವು ನ್ಯೂ ಬೆಲ್ ರೋಡ್ ಬಂದು ಎಂಜಾಯ್ ಬೇಕಾದ್ರೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ ಜಾಗದಲ್ಲೇ ನೀವೇ ಒಂದು ಫ್ರಾಂಚೈಸಿ ತಗೊಂಡು ಈ ತರ ಬಿಸ್ನೆಸ್ ರನ್ ಮಾಡ್ಬೋದು. ಟೀ ಎಲ್ಲ ಪ್ರೀಮಿಯಂ ಆಗೈತೆ, ನಾನು ಮೊದಲೇ ಹೇಳ್ಬಿಡ್ತೀನಿ, ಪ್ರೀಮಿಯಂ ಆಗಿರೋ ಟೀಗಳು ಇಲ್ಲಿ ಸಿಗ್ತಾ ಇರೋದು. ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರೈಸು ಕಡಿಮೆ ಇದೆ ಅಂತ ಅನ್ಕೋಬೇಡಿ, ತಕ್ಕ ಮಟ್ಟಿಗಿದೆ ಪ್ರೈಸ್ನು, ಆ ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸು, ಸರಿನಾ? ಸೊ ಇಲ್ಲಿ 11 ಗಂಟೆ 10:30 ತನಕ ಎಲ್ಲ ಮುಚ್ಚಿಬಿಡುತ್ತೆ ಅಂಗಡಿಗಳು. ಆ್ಯಂಡ್ ನಾನು ಯೂಶಲಿ ವೈಬ್ ಮಾಡೋದಂದ್ರೆ 11 o'clock 12 o'clock ಮೇಲೆ. ಇಲ್ಲಿ ನಾನು ತುಂಬ ರೆಗ್ಯುಲರ್ ಕಸ್ಟಮರ್. ಐ ವಿಲ್ ಕಮ್ ಹಿಯರ್. ನಾನು ಇಲ್ಲಿ ಬಂದು ಎಲ್ಲ ಊಟ ಎಲ್ಲ ಮಾಡ್ತೀನಿ, ಸ್ನ್ಯಾಕ್ಸ್ ತಿಂತೀನಿ, ಚಾಯ್ ಕಾಫಿ ಎವ್ರಿಥಿಂಗ್ ಇಸ್ ಗುಡ್. ಇಲ್ಲಿರೋ ವೈಬ್ ಅಂದರೆ ನಂಗೆ ಎಲ್ಲೂ ಇಷ್ಟ. ನಾನು ಎಷ್ಟೇ ದೂರ ಹೋಗಿ ಬಂದರೂ ನನ್ನ ವಾಪಸ್ ಚಾಯ್ ಥಿಯರಿಗೆ ನಾನು ಬರೋದು ವಾಪಸ್ ಯಾವತ್ತಿದ್ರು. ಏನು ರೆಕಮೆಂಡ್ ಮಾಡ್ತೀರಾ ಮೇಡಮ್ ಬೇರೆಯವ್ರಿಗೆ ನೀವು ಇಲ್ಲಿ ಚಾಯ್ ಥಿಯರಿಯಲ್ಲಿ? ಯು ಕ್ಯಾನ್ ಗೆಟ್ ಯೋರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಕರ್ಕೊಂಬರ್ಬೋದು. ಲೇಟ್ ನೈಟ್ ಡ್ರೈವ್ ಎಲ್ಲಾದರೂ ಬಂದರೆ ನೀವು ಇಲ್ಲಿ ಬಂದು ಚಿಲ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಇಟ್ಸ್ ಅ ರಿಯಲಿ ಗುಡ್ ವೈಬ್ ಹಿಯರ್. ಮೋರ್ ದೆನ್ ದ ಪ್ಲೇಸ್, ದ ವೈಬ್ ಇಸ್ ವೆರಿ ಗುಡ್. ಕುಡಿಯೋಕೆ ಅಂತ ಬಂದು ಟೀ ಶಾಪ್ ತಗೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಒಂದು ಬಿಸ್ನೆಸ್ ಆಪರ್ಚುನಿಟಿನೂ ಕೊಡ್ತಾ ಇದ್ದೀನಿ. ನಮಸ್ಕಾರಗಳು.